ಗೃಹಲಕ್ಷ್ಮಿ ಹಣ ಸಮರ್ಪಕವಾಗಿ ಮಂಜೂರು ಮಾಡುವಂತೆ ಆಗ್ರಹ. ಸರ್ಕಾರಕ್ಕೆ ಪತ್ರ ಅಭಿಯಾನ. ಕೊಟ್ಟೂರು ತಾಲೂಕು ಹಾಗೂ ಹಗರಿಬೊಮ್ಮನಹಳ್ಳಿ ತಾಲೂಕು ವ್ಯಾಪ್ತಿಯ ವಿವಿಧ ಗ್ರಾಮಗಳ ಉದ್ಯೋಗ ಖಾತ್ರಿ ಯೋಜನೆ ಫಲಾನುಭವಿಗಳು, ಕೆಲ ಗ್ರಾಮಗಳ ಬಡ ಕೂಲಿ ಕಾರ್ಮಿಕರ ಮಹಿಳೆಯರು ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯನ್ನ ಸಮರ್ಪಕವಾಗಿ ಅನುಷ್ಠಾನಕ್ಕೆ ತರಬೇಕು ಎಂದು ಒತ್ತಾಯಿಸಿ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ರಿಜಿಸ್ಟರ್ ಪೋಸ್ಟ್ ಮಾಡಿ ಅಭಿಯಾನ ನಡೆಸಿದ್ದಾರೆ. ಅವರು ಪತ್ರಕರ್ತರೊಂದಿಗೆ ತಮ್ಮ ಆಳಲನ್ನ ತೋಡಿಕೊಂಡಿದ್ದಾರೆ. ಕಳೆದ 3-4 ತಿಂಗಳಿನಿಂದ ತಮ್ಮ ಖಾತೆಗೆ ಯೋಜನೆಯ ಹಣ ಮಂಜೂರಾಗಿಲ್ಲ. ಕಾರಣ, ಬಾಕಿ ಕಂತುಗಳ ಹಣವನ್ನ ಸಂಪೂರ್ಣವಾಗಿ ಮಂಜೂರು ಮಾಡಬೇಕು. ಸಾವಿರಾರು ಅರ್ಹ ಫಲಾನುಭವಿಗಳಿಗೆ ಯೋಜನೆಯ ಒಂದು ಕಂತಿನ ಹಣವೂ ಬಂದಿಲ್ಲ. ಬಹುತೇಕ ಅರ್ಹ ಅರ್ಜಿದಾರರ ಅರ್ಜಿ ಸ್ಥಿತಿಗತಿ ಮಾಹಿತಿ ತಿಳಿಯುತ್ತಿಲ್ಲ. ಕಾರಣ, ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನ ಸಮರ್ಪಕವಾಗಿ ಅನುಷ್ಠಾನಕ್ಕೆ ತರಬೇಕಿದೆ. ಗೃಹಲಕ್ಷ್ಮಿ ಯೋಜನೆಯ ಯಾವುದೇ ಕಂತು ಬಾಕಿ ಉಳಿಸದೆ ಅರ್ಹ ಫಲಾನುಭವಿಗಳ ಖಾತೆಗೆ ಸಂಪೂರ್ಣ ಹಣ ಪಾವತಿ ಮಾಡಬೇಕು ಎಂದು ಒತ್ತಾಯಿಸಿದರು. ಗ್ರಾಕೋಸ್ ನೇತೃತ್ವದಲ್ಲಿ ಗ್ರಾಮಗಳ ಮಹಿಳೆಯರು, ಫಲಾನುಭವಿಗಳು ಮತ್ತು ಮಹಿಳೆಯರು ಒತ್ತಾಯಿಸಿದ್ದಾರೆ. ಪೋಸ್ಟ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪತ್ರ ಬರೆದು ಕ್ರಮಕ್ಕಾಗಿ ತಾವು ಒತ್ತಾಯಿಸಿರುವುದಾಗಿ ತಿಳಿಸಿದ್ದಾರೆ. ಈ ಸಂಬಂಧಿಸಿದಂತೆ ಅವರು ಹೇಳಿಕೆ ನೀಡಿದ್ದು, ಗೃಹಲಕ್ಷ್ಮಿ ಯೋಜನೆ ಮಾತ್ರವಲ್ಲ, ಆಹಾರ ಇಲಾಖೆಯಲ್ಲಿ ಹಲವು ಸೌಲಭ್ಯಗಳು ಸಮರ್ಪಕವಾಗಿ ದೊರೆಯುತ್ತಿಲ್ಲ ಎಂದು ಅವರು ದೂರಿದ್ದಾರೆ. ಆಹಾರ ಇಲಾಖೆಯಿಂದ ಪಡಿತರ ಚೀಟಿ ಮಂಜೂರಾತಿಗೆ ಹೊಸ ಅರ್ಜಿ ಸ್ವೀಕರಿಸುತ್ತಿಲ್ಲ. ಹಾಲಿ ಇರುವ ಕಾರ್ಡಿನಲ್ಲಿನ ದೋಷ ಸರಿಪಡಿಸಲು ಅಗತ್ಯ ಅವಕಾಶ ನೀಡುತ್ತಿಲ್ಲ. ಬಹುತೇಕ ಗ್ರಾಮವನ್ಗಳಲ್ಲಿ ಸರ್ವರ್ ನೆಟ್ವರ್ಕ್ ಸರಿಯಿಲ್ಲವೆಂದು ತಿಂಗಳುಗಟ್ಟಲೆ ಅಲದಾಡಿಸುವ ದುಸ್ಥಿತಿ ನಿರ್ಮಾಣವಾಗಿದೆ. ಇದನ್ನೆಲ್ಲ ಶೀಘ್ರವಾಗಿ ಸರಿಪಡಿಸಬೇಕು ಎಂದು ಸಂಬಂಧಿಸಿದ ಇಲಾಖೆಯ ಸಚಿವರು ಅಗತ್ಯ ಕ್ರಮಗಳನ್ನು ಶೀಘ್ರವೇ ಜಾರಿಗೆ ತರಬೇಕು ಎಂದು ಅವರು ಈ ಮೂಲಕ ಒತ್ತಾಯಿಸಿದ್ದಾರೆ. ಗ್ರಾಮೀಣ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಕಾರ್ಮಿಕರು ಗ್ರಾಕೋಸ್ ಸಂಸ್ಥೆಯ ನೇತೃತ್ವದಲ್ಲಿ ಕೊಟ್ಟೂರು ಭಾಗದಲ್ಲಿ ಗ್ರಾಕೋಸ್ ಸಂಸ್ಥೆಯ ನೇತೃತ್ವ ಮತ್ತು ಹಗರಿಬೊಮ್ಮನಹಳ್ಳಿ ವ್ಯಾಪ್ತಿಯಲ್ಲಿ ಬಿಎಂ ಕೊಟ್ರಮ್ಮ ಅವರ ನೇತೃತ್ವದಲ್ಲಿ ಸಂಬಂಧಿಸಿದ ಇಲಾಖೆ ಸಚಿವರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸಿದರು. ವಿಜಯ ವೃಷಭೇಂದ್ರ, NKS TV4 ನ್ಯೂಸ್, ಕೂಡ್ಲಿಗಿ. 2,000 ರೂಪಾಯಿ ದುಡ್ಡು ಹಾಕ್ತೀರಿ. ನಮ್ಮ ಅತ್ತಿಗೂ ಕತ್ತಿ, ನಮ್ಮ ಹುಡುಗರು ಶಾಲೆಗೆ ಹೋಗ್ತಾವ. ನಮ್ಮ ಅತ್ತಿ ಕೇಳಿದ್ರೆ ನಿನಗೆ ರೇಷನ್ ಕಾರ್ಡ್ ನಿನಗೆ ಹಾಕೋದಿಲ್ಲ ಅಂದ್ರೆ ನಮಗೆ ರೇಷನ್ ಕಾರ್ಡ್ ಹಾಕಿ ನಮಗೆ ದುಡ್ಡು ಬರ್ತದೆ. ನಮ್ಮ ರೇಷನ್ ಕಾರ್ಡ್ ಮಾಡಿರಿ, ಅದು ನಮಗೆ ಇರೋದು ಉಪಯೋಗ ಬರುತ್ತೆ. ಮಕ್ಕಳು 3 ಮಂದಿ ಮಕ್ಕಳು ಓದ್ತಾವೆ. ಕೇಳಿದ್ರೆ ಏನಂತಾರೆ, ನಮಗೆ ಹಾಕ್ಯಾರ ನಿನಗೆ ಯಾಕೆ ಕೊಡೋಕೆ ಅಂತಾರೆ. ಮತ್ತೆ ಕೇಳಿದ್ರೆ ನಮ್ಮ ಹುಡುಗರಿಗೆ ಏನು ಶಾಲೆಗೆ ಏನು ಕೊಡಬೇಕು, ಫೀಸ್ ಏನು ಕಟ್ಟಬೇಕು. ಅದೇ ಗೌರ್ಮೆಂಟ್ ಸ್ಕೂಲ್ ಫ್ರೀ ಅಂತಾರೆ. ಡ್ರೆಸ್ ಕೇಳಿದ್ರೆ ಒಂದೊಂದು ಹುಡುಗರಿಗೆ 300 ರೂಪಾಯಿ ಎಲ್ಲಿಂದ ಕೊಡ್ಬೇಕು. ನಾವು ಕೊಡಲಿಲ್ಲ ಅಂದ್ರೆ ಹುಡುಗರು ಶಾಲೆಗೆ ಹೋಗಂಗಿಲ್ಲ, ಹೊತ್ಕಂತ ಕುಂದಿರ್ತಾವೆ. ಫ್ರೀ ಅಂತಾರೆ. ಗೌರ್ಮೆಂಟಿಂದ ಎಲ್ಲ ಬರ್ತದೆ ಅಂತ ಎಲ್ಲ ಎಲ್ಲಿಂದ ಕೊಡೋಕ್ರಿ ನಾವು ದುಡ್ಡು? ನಾವು ದುಡ್ಕೊಂಡು ತಿನ್ನೋದೇ ಅಷ್ಟಕ್ಕೆ ರೇಷನ್ ಕಾರ್ಡ್ ಇಲ್ಲ. ರೇಷನ್ ಕಾರ್ಡ್ 2,000 ರೂಪಾಯಿ ಬೀಳಂಗಿಲ್ಲ ನಮಗೆ. ನಮ್ಮ ಅತ್ತಿ ಕೇಳಿದ್ರೆ ನನಗೆ ಬೀಳ್ತಾ ನಿನಗೆ ಯಾಕೆ ಕೊಡ್ಬೇಕಂತಾರೆ. ಹಾಕಂಗಿದ್ರೆ ಅತ್ತಿ ಸೊಸಿಗೆ ಹಾಕ್ಬೇಕು. ಇಬ್ಬರು ಅತ್ತಿ ಸೊಸಿ ಜಗಳ ಆಡಿ ಆಮೇಲೆ ಕೊಡ್ಲಿ ಗುಡ್ಗಲ್ ತಗೊಂಡು ಹೊಡೆದಾಡಿದ್ರೆ ಯಾರು ನೀವು ಸರ್ಕಾರ ಬಂದು ನೋಡ್ತೀರಿ? ಬರಂಗಿಲ್ಲ. ಹಾಕಿವೆಲ್ಲ ಹಂಚ್ಕೊಂಡು ತಿನ್ಬೇಕಂತಾರೆ. ನಾವು ಮಾಡೋದು ಯಜಮಾನಿಗೆ ನಮ್ಮ ಅತ್ತಿ ಮಾಡ್ತಾಳೆ ಮನೆಗಳಾಗ. ನಾವು ಕೇಳಕ್ಕೆ ಹೋದ್ರೆ ಕೊಡಂಗಿಲ್ಲ. ಅಕ್ಕಿದು ಹಾಕ್ತಿರಿ, ಅಕ್ಕಿದು ಒಂದೇ ಕೊಡ್ತಾರೆ. ಅದು 2,000 ರೂಪಾಯಿ ಕೊಡಂಗಿಲ್ಲ. ಅತ್ತಿ ಸೊಸಿ ಹಂಚ್ಕೊಂಡು ತಿನ್ನು ಅಂತ ಹೇಳ್ತಾರೆ. ಅದು ಕೊಡಂಗಿಲ್ಲ ಅವರು. ಕರ್ನಾಟಕದಾಗ ಎಲ್ಲ ಸವಲತ್ತು ಐತೆ ಅಂತಾರೆ. ನಮಗಂತ ಯಾವ ಸವಲತ್ತು ಸಿಗುವಲ್ದು. ಬೇರೆ ರಾಜ್ಯಕ್ಕೆ ಹೋಗಿ ದುಡಿಯಾಗ ಪರಿಸ್ಥಿತಿ ಬಂದೈತಿ. ಇಷ್ಟು ಸವಲತ್ತಿದ್ರು ನಮಗೇನಿಲ್ಲ ಅಂದ್ರೆ ನಾವು ಎಲ್ಲಿದ್ದ ಹೋಗೋಣ? ನಮಗೆ ಒಂದು ರೇಷನ್ ಕಾರ್ಡ್ ಇಲ್ಲ. ನೀವು ಬಿಟ್ಟಿರ 2,000 ರೂಪಾಯಿ ನಮಗೆ ಇನ್ನೂವರೆಗೂ ಬಿಟ್ಟಿಲ್ಲ. ನನ್ನ ರೇಷನ್ ಕಾರ್ಡ್ ಮಾಡಿಸಿ ಎಷ್ಟು ಮಂದಿ ಜಮಾ ಮಾಡಿದ್ರೆ ಅಷ್ಟು ರೊಕ್ಕ ನನ್ನ ಅಕೌಂಟಿಗೆ ಜಮಾ ಇರಬೇಕು. ಅವಾಗ ನಾವು ಸರ್ಕಾರ ಚೆನ್ನಾಗೈತಿ, ನೀವು ಚೆನ್ನಾಗಿ ಮಾಡ್ಕೊಂಡು ಹೊಂಟಿರಿ ಅಂತ ಹೇಳ್ತೀವಿ. ಒಬ್ರಿಗೆ ಕೊಟ್ಟು ಒಬ್ರಿಗಿಲ್ಲ ಅಂದ್ರೆ ನಾವು ಎಲ್ಲಿಂದ ಸಹಾಯನ? ನಾವು ಅಷ್ಟೇ, ನಾವು ಇಲ್ಲಾರ ಹಂಗೆ ಹೋಗ್ಬಿಡೋದು. ಎಂದಕ್ಕೆ ಇದ್ದಾರೆಲ್ಲ ತಗೊಂಡು ಇದು ಮಾಡಿ. ಕೆಲವ್ರಿಗೆ ಬಂದಾರಿಗೆ ಚಲೋ ಅಂತಾರೆ ನಿಮ್ಮ ಸರ್ಕಾರ, ನಮಗೆ ಬರ್ಲಾರ ನಾವು ಯಾರಿಗೆ ಚಲೋ ನಾವು ಯಾವ್ದು ಪಕ್ಷದ ಬಗ್ಗೆನೂ ಮಾತಾಡೋದಿಲ್ಲ. ಯಾರು ಚಲೋ ಆಡಳಿತ ನಡೆಸ್ತಾರೋ ಅವ್ರಿಗೆ ಸಹಿ ಅನ್ನಾರು. ನಾವು ಇವತ್ತಿಗೆ ಆದರೂ ನಿಮ್ಗೆ ಹಾಕಿವಿ, ಯಾರಿಗೂ ಹಾಕಿಲ್ಲ. ನಮಗೆ ಎಲ್ಲರಿಗೆ ಹಾಕಿ ಅಂತ ಇದೀವಿ. ಯಾರೂ ಒಂದು ಹೆಲ್ಪ್ ಮಾಡಿಲ್ಲ. ಇದರ ಕೇಳಿ ಮಾಡೋ ಪರಿಸ್ಥಿತಿ ಇದ್ರೆ ಮಾಡ್ರಿ, ಇಲ್ಲಾಂದ್ರೆ ಸರ್ಕಾರ ಮಾಡೋದ ಬೇಡ, ಬಿಟ್ಬಿಡ್ರಿ. ಆ ಕಡೆ ರಾಷ್ಟ್ರಪತಿ ಒಪ್ಪಿಸ್ಬಿಡ್ರಿ. ಅದ ದುಡ್ಕೊಂಡು ತಿನ್ನಕ್ಕೆ ಹೋಗ್ತೀವಿ ಎಲ್ಲಾರ. ಅದು ಇಲ್ಲ ಅಂದ್ರೆ ಇನ್ನೇನು ಮಾಡ್ತಾರೆ? ಹೋಗಿ ಇಷ್ಟು ನಾವು ಎಲ್ಲಿದ್ದ ಬಿಟ್ಕೊಂಡು ಹೇಳ್ಬಾರ್ದು. ಹೆಣ್ಣು ಮಕ್ಕಳು ಕಟ್ಕೊಂಡು ಇವು ಬಡ ಎಲ್ಲ ಹಾಕ್ಕೊಂಡು ಹೋಗ್ಬಿಡ್ತೀವಿ ದೇಶ ಅಂತ. ನೀವು 5 ವರ್ಷ ಗೃಹಲಕ್ಷ್ಮಿ ಹಾಕ್ತಿವಿ ಅಂತ ಹೇಳಿದ್ರೆ ನಮ್ಗೆ ಹಾಕಿಲ್ಲ. ನೀವು ಯಾಕೆ ಹಾಕೋದಲ್ಲ ನಮ್ಗೆ ಹೇಳ್ರಿ. ಅದನ್ನ ಹೊಸ ರೇಷನ್ ಕಾರ್ಡ್ ಬಿಟ್ಟಿರಲ್ಲ ನಮಗೆ ಬಿಡ್ರಿ. ನಮಗೆ ಕಾರ್ಡ್ ಅಲ್ಲ ಮತ್ತೆ ಹಾಕೋ ಲಾಗಿನ್ ಇಲ್ಲ ಅಂತ ತಿರುಗಿ ನಮಗೆ ವಯಸ್ಸಾದ್ರೆ ಎಷ್ಟಂತ ತಿರುಗಬೇಕು? ನಾವೆಷ್ಟಂತ ತಿರುಗ್ಬೇಕ್ರಿ? ನಾವು ರೇಷನ್ ಕಾರ್ಡ್ ಇಲ್ಲ, ನಮ್ಗೆ ಉದ್ಯೋಗ ಖಾತೆ ಹೊಟ್ಟೆ ತುಂಬೋದಿಲ್ಲ.
ಹೇಳ್ಬೇಕ್ರಿ ನೀವೆಲ್ಲ ಕುತ್ಕೊಂಡಲ್ಲಿ ಇದು ಮಾಡಕ್ ಹೋಗಂಗಿಲ್ರಿ ನಮಗೆ ಬಿಡ್ಲೇಬೇಕು 3 ತಿಂಗಳಾತು ಗುರುಲಕ್ಷ್ಮಿ ರೊಕ್ಕ ಬಿದ್ದಿಲ್ಲ ಬಿಡ್ಲೇಬೇಕು ನಾವೆಲ್ಲ ಹೋರಾಟ ಮಾಡ್ತೀವಿ ನಿಮಗೆ ನಾವೆಲ್ಲ ಇಲ್ಲಿ ಮಣ್ಣು ಕಡ್ದು ಜೀವನ ಮಾಡೋದು ಆಗೋದಿಲ್ಲ ನಮ್ಮ ಕೈಲಿ ಮಳೆ ಇಲ್ಲ ಮಕ್ಕಳಿಗೆ ಎಲ್ಲ ಸಹಾಯ ಮಾಡ್ಬೇಕು ನೀವು ಕುತ್ಕೊಂಡು ಹೇಳ್ದಂಗಲ್ಲ 5 ವರ್ಷ ನಮಗೆ ಹಾಕೈತಿರ್ಬೇಕು ಗೃಹಲಕ್ಷ್ಮಿನ ನಮಗೆ ಹಾಕ್ಲೇಬೇಕು ಹಾಗೆ ಇಲ್ಲ 3 ತಿಂಗಳಾತು ನಿಮ್ಮನ್ನ ಕಾಯಕತ್ತೀವಿ ನಮ್ಮ ಅತ್ತಿ ಜೀವನ ಸಸಿಗೆಲ್ಲ ಸಸಿಗೆ ಹಾಕಿದ್ರೆ ಹತ್ತಿಗೆಲ್ಲ ಅಲ್ಲ ವಿಜಯನಗರ ಜಿಲ್ಲೆ ಬರಗಾಲ ಅಂತ ಪ್ರಚಾರ ಮಾಡಿ ಎಲ್ಲ ಬರಗಾಲ ಅಂತ ಪ್ರಚಾರ ಮಾಡಿ ನೀವೆಲ್ಲ ನಮ್ಗೆ ಉದ್ಯೋಗ ಖಾತ್ರಿ ಹಚ್ಚಿರಿ ನಮ್ಮ ಕೈಲಿ ಆಗೋದಿಲ್ಲ ಇವನ್ನೆಲ್ಲ ಮಾಡೋದು ನಮ್ಗೆ ಹಾಕಬೇಕು ಗ್ಯಾರಂಟಿ ಆಗ್ತೀವೊಂದು ಆಸೆ ಹಚ್ಚಿ ನಮ್ಗೆಲ್ಲ ರೊಕ್ಕ ಹಾಕಿದ್ರೆ ನಾವು ಕೇಳೋದಿಲ್ಲ 5 ವರ್ಷ ಗ್ಯಾರಂಟಿ ಕಾರ್ಡ್ ಕೊಟ್ಟು ಮತ್ತೆ ಮಾಡಕತ್ತೀರಿ ನಮ್ಮ ರೈತರ ರೊಕ್ಕ ತಿಂದಿರಿ ಮೊದ್ಲು ಹಾಕ್ರಿ ನಮಗೆ ಆತಾ ಹೋರಾಟ ಮಾಡ್ತೀವಿ ನೀವು ಆಗ್ತೀರ ಇಲ್ಲ ಗಟ್ಟಿಯಾಗಿ ಹೇಳ್ಬಿಡ್ರಿ ನಾವೆಲ್ಲ ವಯಸ್ಸೋದವ್ರು ಮಂಟಾಗಿ ಯಾಕೆ ಬಂದೀವಿ ಇಲ್ಲೆಲ್ಲ ಅಂದೆಲ್ಲ ತಿಳ್ಕೊಂಡು ನೀವು ಆಗ್ತೀರಲ್ಲ ಒಟ್ಟಿ ಬೇಡಪ್ಪ ನೀನು ಇನ್ನೇನು ಹೇಳಕ್ಕಪ್ಪ